ಕಾಣ್ತದೆ ನೋಡಿ, ಮರಳು ಇರುವಂತಹ ಸ್ಥಳ. ಆ ಮರಳಿನ ಆ ಕಡೆ ಉಂಟಲ್ಲ ಶಾಂಭವಿ ನದಿ, ಹಾಗೇನೆ ಈ ಕಡೆ ನಂದಿನಿ ನದಿ. ದೊಡ್ಡದ ಅಲೆಗಳು ಬಂದು ಬಂದು ಕಲ್ಲಿಗೆ ಅಪ್ಪಳಿಸ್ತಾ ಉಂಟು, ಅಪ್ಪಳಿಸಿ ವಾಪಸ್ ಹೋಗ್ತಾ ಉಂಟು. ಅದು ಕೂಡ ಎಷ್ಟು ಹೈಟ್ ಅಲ್ಲಿ ಬರ್ತಾ ಉಂಟು ನೋಡಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಸಸಿಹಿತ್ಲು ಬೀಚಿಗೆ ಬಂದಿದ್ದೇವೆ. ಇದು ನಮ್ಮ ಕರಾವಳಿಯ ಪ್ರಮುಖ ಬೀಚ್ಗಳಲ್ಲಿ ಒಂದು. ಹಾಗಾದ್ರೆ ನಾವು ಬೀಚಿಗೆ ಹೋಗಿ ಸುತ್ತಾಡ್ಕೊಂಡು ಬರುವ, ಹಾಗೇನೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳುವ. ನಾನು ಆಶಾ ಉಡುಪಕಟ್ಟಿನಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಬೀಚಿಗೆ ಹೋಗೋ ದಾರಿಯಲ್ಲಿ ಉಂಟಲ್ಲ, ಇದಕ್ಕೆ ಗಾಳಿ ಮರಗಳೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದು ಇಲ್ಲದೊಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸಸಿಹಿತ್ಲು ಅನ್ನೋ ಊರಿಗೆ ತುಳುವಲ್ಲಿ ದೈಬಿತ್ತಿಲ್ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಇಡೀ ಊರಿಗೆ ಊರೇ ಬೀಚ್ ಸೈಡಲ್ಲೇ ಇದೆ. ಸಸಿಹಿತ್ಲು ಅನ್ನೋ ಊರುಂಟಲ್ಲ, ಇಡೀ ಊರು ಬೀಚ್ ಸೈಡಲ್ಲೇ ಇರುವಂಥದ್ದು. ಗಾಳಿ ಮರ ಎಲ್ಲ ಇರೋದ್ರಿಂದ ತುಂಬಾ ತಂಪು ಗಾಳಿ ಬೀಸ್ತಾ ಉಂಟು. ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ಬೀಚಿಗೆ ಬರ್ಬೇಕು. ತುಂಬಾ ಒಳ್ಳೆದುಂಟು ಪ್ಲೇಸ್. ನೋಡಿದ್ದು ರೋಡ್ ಇದ್ದು ಎಂಡ್ ಪಾಯಿಂಟ್. ಇಲ್ಲೆಲ್ಲ ವೆಹಿಕಲ್ ಪಾರ್ಕ್ ಮಾಡುವಂಥದ್ದು, ಹಾಗೆಯೇ ಇಲ್ಲಿ ರೌಂಡ್ ಹಾಕಿಕೊಂಡು ಮತ್ತೆ ವಾಪಸ್ ಹೋಗುವಂಥದ್ದು. ನೋಡಿ, ಇಲ್ಲಿ ಬೀಚಿಗೆ ಸಂಬಂಧಪಟ್ಟಂತೆ ಬೋರ್ಡ್ ಹಾಕಿದ್ದಾರೆ. ವೆಲ್ಕಮ್ ಟು ಸಸಿಹಿತ್ಲು ಬೀಚ್ ಅಂತ ಹಾಕಿದ್ದಾರೆ. ಇಲ್ಲಿ ಮೇನ್ ಆಗಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಹೇಳಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಹಾಗೇನೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಲಿಕ್ಕಿಲ್ಲ ಅಂತ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಇದು ಎಂಡ್ ಪಾಯಿಂಟ್, ಅಂದ್ರೆ ಅಳಿವೆ ಕೋಡಿ ಅಂತ ಹೇಳಿ ತುಳುವಲ್ಲಿ ಹೇಳ್ತಾರೆ. ನಮ್ದು ನದಿ ಮತ್ತೆ ಸಮುದ್ರ ಉಂಟಲ್ಲ, ಎರಡು ಒಂದಾಗುವಂತಹ ಪ್ರದೇಶ ಇದು. ಹಾಗಾಗಿ ನೀರಿನ ಅಬ್ಬರ ಜಾಸ್ತಿ ಇರ್ತದೆ ಅಂತ ಹೇಳಿ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಹಾಗೇನೆ ಈ ಪ್ರದೇಶ ಉಂಟಲ್ಲ, ಮಂಗಳೂರಿಂದ ಒಂದು 23 ಕಿಲೋಮೀಟರ್ ದೂರದಲ್ಲಿದೆ. ಈ ಬೀಚ್ ಮಂಗಳೂರಿಂದ ಹಳೆಂಗಡಿ ಅಂತ ಹೇಳಿ ಬರ್ಬೇಕು. ಹಳೆಂಗಡಿಯಿಂದ ಒಂದು 6 ಕಿಲೋಮೀಟರ್ ಒಳಗಡೆ ಸಸಿಹಿತ್ಲು ಅನ್ನೋ ಪ್ರದೇಶದಲ್ಲಿ ಇದೆ. ಅಲ್ಲಿ ಒಂದು ಕಾಣ್ತದೆ ನೋಡಿ, ಮರಳು ಇರುವಂತಹ ಸ್ಥಳ. ಆ ಮರಳಿನ ಆ ಕಡೆ ಉಂಟಲ್ಲ ಶಾಂಭವಿ ನದಿ, ಹಾಗೇನೆ ಈ ಕಡೆ ನಂದಿನಿ ನದಿ. ಇದು ಎರಡು ನದಿ ಸಂಗಮ ಆಗುವಂತಹ ಪ್ರದೇಶ ನೋಡಿ. ಇದು ಎರಡೂ ನದಿಗಳು ಸಂಗಮವಾದ ನೀರು ಸಮುದ್ರಕ್ಕೆ ಸೇರ್ತದೆ. ಇದು ಸಸಿಹಿತ್ಲು ಬೀಚ್ ವಿಶೇಷ ಅಂತಲೇ ಹೇಳ್ಬೋದು. ಈ ನೀರಿದ್ದು ಕಲರ್ ನೋಡಿ, ಗ್ರೀನ್ ಉಂಟು, ಹಾಗೇನೆ ಬ್ಲೂ ಕಲರ್ ಕೂಡ ಕಾಣ್ತದೆ ನಿಮ್ಗೆ. ಅದು ಕೂಡ ಮಳೆಗಾಲದಲ್ಲಿ ಉಂಟಲ್ಲ, ಜಾಸ್ತಿ ಇದರ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅಂದ್ರೆ ಜಾಸ್ತಿ ಮಳೆ ಬಂದಾಗ ಈ ನದಿ ನೀರು ಉಂಟಲ್ಲ, ಮಣ್ಣು ಮಿಶ್ರಿತವಾಗಿ ಹಸಿರು ಕಲರ್ ಹಾಗೆ ಸ್ವಲ್ಪ ಬೇರೆ ಕಲರ್ ಇರ್ತದೆ. ಅದು ಸಮುದ್ರಕ್ಕೆ ಸೇರುವಾಗ ಸಮುದ್ರದ ನೀರು ಬ್ಲೂ ಕಲರ್ ಹಾಗೇನೆ ಸ್ವಲ್ಪ ಗ್ರೀನ್ ಕಲರ್, ಎರಡು ಜಾಸ್ತಿ ನಿಮ್ಗೆ ಕಲರ್ ಕಾಣ್ಲಿಕ್ಕೆ ಸಿಗ್ತದೆ. ಆದ್ರೂ ಕೂಡ ಇವಾಗ್ಲೂ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಎರಡು ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಕಲರ್ ಕಾಣ್ತದೆ ನಿಮ್ಗೆ, ಬ್ಲೂ ಹಾಗೆ ಗ್ರೀನ್ ಕಲರ್ ನೋಡಿ. ಅಲೆಗಳ ಅಬ್ಬರ ನೋಡಿ ಅಂತ ನೋಡುವಾಗಲೂ ಖುಷಿ ಅನಿಸ್ತದೆ. ಅಂದ್ರೆ ಅದು ನೋಡಿ, ದೊಡ್ಡದ ಅಲೆಗಳು ಬಂದು ಬಂದು ಕಲ್ಲಿಗೆ ಅಪ್ಪಳಿಸ್ತಾ ಉಂಟು, ಅಪ್ಪಳಿಸಿ ವಾಪಸ್ ಹೋಗ್ತಾ ಉಂಟು. ಅದು ಕೂಡ ಎಷ್ಟು